ನಮಸ್ಕಾರ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ನಾಗರಾಜ್ ಸರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ಅಂದ್ರೆ ಭಾಳ ಹುಡುಗರಿಗೆ ಜಸ್ಟ್ PUC ಮುಗಿಸಿ ಡಿಗ್ರಿ ಬಂದವ್ರಿಗೆ, ಇನ್ನೇನು ಡಿಗ್ರಿ ಥರ್ಡ್ ಸಮ್ಮ ಡಿಗ್ರಿ ಫೈನಲ್ ಇಯರ್ ಇದ್ದವ್ರಿಗೆ ಒಟ್ಟ ನಮಗೆ ಕಾಲ್ಫರ್ಮ್ ಆಗಿಲ್ಲ, ಈಗ ಕಾಲ್ಫರ್ಮ್ ಆಗೈತಿ, ಫಸ್ಟ್ ಅಟೆಂಪ್ಟ್ ಪೊಲೀಸ್ ಕಾನ್ಸ್ಟೇಬಲ್ನ ಹಾಕಾಕತ್ತನ ಅಂದವ್ರಿಗೆ ಈ ಒಂದು ವಿಡಿಯೋ ಆಗಿರ್ತದೆ. ಎಸ್, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಅನುಕೂಲ ಆಗುವ ನಿಟ್ಟಿನಾಗ ಎಲ್ಲ ರೀತಿಯ ಮಾಹಿತಿಯನ್ನು ನಾನು ಇಲ್ಲಿ ಕೊಟ್ಕೋತಾ ಹೋಗಿದ್ದೇನೆ ರೀ. ಸೊ ಏನ್ರಿ ಮಾಹಿತಿ ಅಂದ್ರೆ, ಈ ಒಂದು ವಿಡಿಯೋವನ್ನು ಪೊಲೀಸ್ ಕಾನ್ಸ್ಟೇಬಲ್ 2026 ಎಕ್ಸಾಮ್ ಬರೀತಕ್ಕಂಥವ್ರು ಎಲ್ಲರೂ ನೋಡ್ಬೇಕಾಗ್ತದೆ. ಸೊ ಎಲ್ಲರೂ ಅಲ್ಲ, ಇಲ್ಲಿ ಮೊದಲ ಬಾರಿಗೆ ಮೊದಲ ಸಲ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೆಯುವವರಿಗೆ ಮಾತ್ರ ನನ್ನ ವಿಡಿಯೋ ಆಗಿರ್ತದೆ. ಈ ಹಿಂದಿದ್ದವ್ರಿಗೆ ಒಟ್ಟು ನೋಡಕ್ಕೆ ಹೋಗ್ಬೇಡ್ರಿ, ಓಪನ್ ಆಗಿ ಹೇಳ್ಬಿಡ್ತೀನಿ ಅದ್ರ ಬಗ್ಗೆ. ಹೌದಲ್ಲ? ಸೊ ಯಾವ ರೀತಿ ಓದಬೇಕು, ಏನು ಮಾಡ್ಬೇಕು ಮತ್ತು ಏನೇನು ಮಾಡಬಾರ್ದು ಅದ್ರ ಎಲ್ಲ ಒಂದು ವಿಸ್ತಾರ ಮಾಹಿತಿ ಇದ್ರೊಳಗೆ ಅದಾವ್ರಿ. ಮೊದಲ ಸಲ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೆಯೋರಿಗೆ ಮಾತ್ರ ಈ ಒಂದು ವಿಡಿಯೋ. ಇಷ್ಟು ಮಾಡ್ರಿ, ಪೊಲೀಸ್ ಆಗ್ರಿ. ಬಡವರ ಮಕ್ಕಳು ಬೆಳಿಬೇಕಂತಕ್ಕಂಥ ಹಣೆಪಟ್ಟಿಯನ್ನು ಹೊತ್ತಂತಹ ಸಂಸ್ಥೆ ಮೈ ಟಾರ್ಗೆಟ್ ಸಂಸ್ಥೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತಹ ಮಾಹಿತಿ, ಅದರ ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಾಗ ನಾವು ಏನು ಓದಬೇಕು ಏನು ಓದಬಾರ್ದು, ಜಸ್ಟ್ ಸಿಂಪಲ್ ಅದ ರೀ. ಕೇಳೋರಿಗೆ ಅನ್ಸ್ಬೋದು ಏನೇನು ಗೊತ್ತಿದ್ದದ್ದೇ ಹೇಳಕತ್ತಾನ ಮಾಸ್ತರ್, ಇದ್ರೊಳಗೇನು ವಿಶೇಷ ಇಲ್ಲ ಅಂಥೇಳಿ. ಆದ್ರೆ ನಮ್ಮ ಬಳಗಕ್ಕೆ, ನಲಿಕಲಿ ಬಳಗಕ್ಕೆ ಇದ ಒಂದು ಥರ ಭಾಳ ಹುಮ್ಮಸ್ಸ ಹುರುಪ ಒಂದು ಮಾರ್ಗದರ್ಶನ ಆಗಿರ್ತದೆ. ಭಾಳ ತಿಳಿದವ್ರು ಯಾರು ವಿಡಿಯೋ ನೋಡಕ್ಕೆ ಹೋಗ್ಬೇಡ್ರಿ, ಎಲ್ಲ ಗೊತ್ತಿದ್ದವ್ರು ಅನ್ನೋರು ಕೂಡ ಯಾರು ವಿಡಿಯೋ ನೋಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಮ್ಮ ಮೊದಲ ಪ್ರಯತ್ನದಲ್ಲಿ ಪೊಲೀಸ್ ಆಗಬೇಕಂತಕ್ಕಂತಹ ನನ್ನ ಬಳಗದವರು ಸ್ಪರ್ಧಾರ್ಥಿಗಳು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದ ನೋಡ್ರಿ ಅಂತ ಹೇಳ್ತಾ, ಸೊ ಪೊಲೀಸ್ ಕಾನ್ಸ್ಟೇಬಲ್ 2026 ಒಂದು ನಿಮ್ಮ ಬ್ಲೂ ಪ್ರಿಂಟ್ ಯಾವ ರೀತಿ ಇರಬೇಕು. ಸೊ ಮೊದಲು ನಿಮ್ಮ ಒಂದು ಸ್ಟಡಿ ರೂಮನ್ನು ಶಿಸ್ತುಬದ್ಧವಾಗಿ ಮಾಡಿಕೊಳ್ಳಿ. ಸೊ ನೋಡ್ರಿ, ಸಣ್ಣ ಹುಡುಗರ ರೀತಿ ಹೇಳ್ದಂಗೆ ಆಗಬಾರ್ದಿದೆಲ್ಲ, ಗೊತ್ತಿರ್ತೈತಿದೆಲ್ಲ, ಇದನ್ನೇನು ಹೇಳೋದು ಮಾಸ್ತರ ಇದ್ರೊಳಗೆ ಏನೈತಿ, ಹಂಗಿಲ್ಲ, ಅದು ಬೇರೆನ ಅದ. ಸೊ ಹೇಳ್ಬೇಕಾಗ್ತದೆ ಇಂಥವೆಲ್ಲವೂ ಕೂಡ ಮಾಹಿತಿಗಳನ್ನು. ಸೊ ಒಬ್ಬ ಇಲ್ಲ ಒಂದು 4 ಮಂದಿಗೆ ವಿಡಿಯೋ ನೋಡಿದ ನಂತರ ಸ್ವಲ್ಪ ಏನೋ ಚೇಂಜ್ ಅನಿಸಿತ್ತಂದ್ರೆ ಕಮೆಂಟ್ ಮಾಡ್ರಿ, ಅದ್ರೊಳಗೆ ಏನಿರ್ತದೆ. ಹೌದು ಮಾಸ್ತರ್, ನಿನ್ನ ಮಾತಿನಿಂದ ಒಂದಿಟ್ಟು ಏನೋ ಆಗೈತೆ ಅಂತ, ಇಲ್ಲಾಂದ್ರೆ ಇಲ್ಲಪ್ಪ ಅಂತ ಹೇಳ್ಬಿಡ್ರಿ. ಮೊದಲ ನಿಮ್ಮ ಸ್ಟಡಿ ರೂಮ್ ಹೆಂಗಿರ್ಬೇಕಂದ್ರೆ ಭಾಳ ಚಂದ ಶಿಸ್ತು ಆಗಿರ್ಬೇಕು. ಎಲ್ಲಿ ಬೇಕು ಅಲ್ಲಿ ಚಪ್ಪಲ್ಲ, ಎಲ್ಲಿ ಬೇಕಲ್ಲಿ ಬೂಟ, ಎಲ್ಲಿ ಬೇಕಲ್ಲಿ ಅರಿಬಿ, ಬಟ್ಟೆ, ಬಕೀಟ ಆಯಾ ಜಾಗದಾಗಿತ್ತಂದ್ರೆ ಒಂದು ಸ್ಟಡಿ ಮಾಡುವಂತಹ ಒಂದು ಜಾಗ ಒಂದು ಶುಭ್ರವಾಗಿತ್ತಂದ್ರೆ ನಿಮ್ಮ ಮನಸ್ಸಿಗೆ ಗೊತ್ತಿಲ್ದಂಗೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗ್ತದೆ. ಒಂದನೇದಾತ್ರಿ, ಶಿಸ್ತುಬದ್ಧವಾದಂತಹ ಒಂದು ಸ್ಟಡಿ ರೂಮ್ ಇರಲಿ. ಇದ್ದಂತಹ ಜಾಗವನ್ನು ಶಿಸ್ತುಬದ್ಧವಾಗಿ ಮಾಡೋಕೋರಿ. 400 ರೂಪಾಯಿ ಕೊಟ್ಟು ಒಂದು ಟೇಬಲ್ ತಗೋರಿ, ಒಂದು ಕುರ್ಚಿ ತಗೋರಿ, ಚೆನ್ನಾಗಿ ಕುಂತು ಓದ್ರಿ. ಎಲ್ಲಿ ಬೇಕಲ್ಲಿ ಕುಂತು ಓದುದ, ಮನ್ಕೊಂಡು ಓದಿನಿ, ಬಿದ್ದು ಓದಿನಿ, ಒಂದು 4-5 ಮಂದಿ ಯಾವುದೋ ಬೇರೆದವ್ರ ರೂಮ್ಗೆ ಹೋಗಿ ಓದಿನಿ, ಹಾಗೆಲ್ಲ ಬೇಡ. ಶಿಸ್ತುಬದ್ಧವಾದಂತಹ ಕ್ರಮದಿಂದ ಅಧ್ಯಯನ ಮಾಡ್ರಿ, ಒಂದನೇದ್ದು. ಸೊ ಎರಡನೇದ್ದು, 5ರಿಂದ 10ನೇ ತರಗತಿಯ ಸರ್ಕಾರಿ ಶಾಲೆಯ ಪುಸ್ತಕವನ್ನು ನೀವು ಓದಲೇಬೇಕು. ನೌಕರಿ ಬೇಕಾದ್ರೆ, ನಿನಗೆ ನೌಕರಿ ಬೇಕು, ತಿಂಗಳ 50,000 ರೂಪಾಯಿ ಸಂಬಳ ಬೇಕು, ತಲೆ ಮೇಲೆ ಟೊಪ್ಪಿಗೆ ಬೇಕು, ಕೈಯಾಗ ಲಾಟಿ ಬೇಕು ಅಂತ ಅಂದವ್ರ ಇವತ್ತಿಂದನ, ಈಗಿಂದನ ವಿಡಿಯೋ ನೋಡಿದ ನಂತರನ 5ರಿಂದ 10ನೇ ತರಗತಿಯ ಪುಸ್ತಕ ನಿನ್ನ ರೂಮ್ದಾಗ ಇರಬೇಕು. ಇದು ನಿನ್ನ ಮಸ್ತಕದಾಗ ಇರಬೇಕು, ಆಯ್ತು. ಸೊ ಅಷ್ಟ ಅಲ್ದ ಮತ್ತೊಂದು ಹೇಳ್ತೇನೆ, ನನಗೆ ಸರ್ಕಾರ ನಡೆಸಿದಂತಹ ಹಳೆಯ ಪ್ರಶ್ನೆ ಪತ್ರಿಕೆ ಇವನೇನು ಮಾಡಿದ್ರು ಸರ, ಹಳೆಯ ಪ್ರಶ್ನೆ ಪತ್ರಿಕೆ ಯೂಸರ್ ಏನದ ಸರ, ಬರೆದು ಬಿಟ್ಟಾರ, ಅವನು ಒಗೆದು ಬಿಟ್ಟಾರ. ಮುಂದೆ ನಾ ಏನು ಮಾಡಲಿ, ಒಟ್ಟ ಅನ್ನಕ್ಕೆ ಹೋಗ್ಬೇಡ, ಊರಿಗೆ ಹೋಗ್ಬೇಕಾರ ಹಾದಿ ಬೇಕಾ, ಹಾದಿ ತೋರಿಸೋದನ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು. ಯಾವ್ಯಾವ್ದು ಓದ್ಬೇಕು ಮಾಸ್ತರ? ದುನಿಯಾ ಓದು ಸಾಹೇಬ, ಪೊಲೀಸ್ ಓದ್ತಿ, ಪೊಲೀಸ್ ಓದ, PSI ಬೇಕು, PSI, SDA, FDA, KA ಡಿಪಾರ್ಟ್ಮೆಂಟ್ ನಡೆಸಿದ್ದು. ಯಾವ ಡಿಪಾರ್ಟ್ಮೆಂಟ್ ನಡೆಸಿದ್ರು ಕೂಡ ಗೌರ್ಮೆಂಟ್ದವ್ರು ನಡೆಸ್ತಂತಕ್ಕಂತಹ ನ್ಯೂಸ್ ಯಾವುದೋ ಕ್ವಶನ್ ಪೇಪರನ್ನು ಮಸ್ಟ್ ಅಂಡ್ ಶುಡ್ ನಿನ್ನ ಹತ್ರ ಇರಬೇಕು. ಇಲ್ಲಂದ್ರ ನೀನ ದಿಕ್ಸೂಚಿ ಇಲ್ಲದ ಹಡಗ ಹತ್ತಿದಂಗ, ಪ್ಲಾನ್ ಇಲ್ದ ಫ್ಯೂಚರ್ ಕಟ್ಕೋಕೆ ಆಗಂಗಿಲ್ಲ. ಹಂಗೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀನು ಮತ್ತೆ ನೋಡಬೇಕು. ನಿನ್ನ ರೂಮ್ದಾಗ ಏನಿರಬೇಕು, 5ನೇದಿಂದ ಹಿಡ್ಕೊಂಡು 5ನೇ ತರಗತಿಯಿಂದ ಹಿಡ್ಕೊಂಡು 10ನೇ ತರಗತಿ ತನಕ ಸರ್ಕಾರಿ ಶಾಲೆಯ ಪುಸ್ತಕ ಇರಬೇಕು.
ಅದ್ರ ಜೊತೆಗೆ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವುದೋ ಒಂದು ಎಕ್ಸಾಮ್ದಾಗಲೇ ಅದಿರ್ಬೇಕ್ರಿ. ಸೊ ಮತ್ತೆ ಇನ್ನೊಂದು ಬರ್ತದ, ಒಂದು ವಿಷಯಕ್ಕೆ ಒಂದೇ ಪುಸ್ತಕ ಇದಂತಿ ಯಾರು ಮಾಡ್ತಿರಲ್ಲ ಅವ್ರ ಸೆಲೆಬ್ರೇಷನ್ ಭಾಳ ಚಲೋ ಲಗುಟಾಕವು. ಅವರ ಗುರಿ ಲಗುಟ ನೀವು ಪಡ್ಕೊಂಡ್ ಬಿಡ್ತೀರಿ. ಒಂದು ವಿಷಯಕ್ಕ ಒಂದ ಪುಸ್ತಕ ಮಾಸ್ತರ ಅರ್ಥ ಆಗ್ಲಿಲ್ಲ, ಜಿಯೋಗ್ರಫಿ 10 ಬುಕ್ ಇಟ್ಕೋ, 1 ಬುಕ್ ಹಿಡ್ಕೋ. ಹೌದಾ, ಮುಳ್ಳಯ್ಯನಗಿರಿ ಶಿಖರಕ್ಕೆ ಮುಳ್ಳಯ್ಯನಗಿರಿನ ಅಂತ ಇರ್ತದ, ಅದು ಬುಕ್ದಾಗ ಅದ ಇರ್ತೈತಿ, ಮತ್ತೊಂದು ಬುಕ್ದಾಗ ಅದ ಇರ್ತೈತಿ, ಇನ್ನೊಂದು ಬುಕ್ದಾಗ ಅದ ಇರ್ತೈತಿ. ಇತಿಹಾಸ ತಗೋ, ಗುಪ್ತರ ಬಗ್ಗೆ ಅದ ಇರ್ತೈತಿ, ಇಲ್ಲೂ ಅದ ಇರ್ತೈತಿ, ಬ್ಯಾರೆ ಬ್ಯಾರೆ ಇರಂಗಿಲ್ಲ. ಗುಪ್ತ ವಂಶದಾಗ ಪ್ಯಾಂಟ್ ಹಾಕ್ತಿದ್ರು, ಇನ್ನೊಂದು ಬುಕ್ದಾಗ ಗುಪ್ತ ವಂಶದವ್ರು ಚಡ್ಡಿ ಹಾಕ್ತಿದ್ರು, ಅದು ಏನ್ ಇರಂಗಿಲ್ಲ. ಎಲ್ಲವೂ ಕೂಡ ಏನಿತ್ತಲ್ಲ ಸೊ ಅದ ಇರ್ತೈತ್ರಿ. ಇದನ್ನ ಸ್ವಲ್ಪ ಎಲ್ಲರೂ ಕೂಡ ಅರ್ಥಗರ್ಭಿತವಾಗಿ ವಿಚಾರ ಮಾಡ್ಬೇಕಾಗೈತಿ. ಯಾವ್ದಾವ್ದು ಬುಕ್ಸ್ ತಗೊಂಡ್ರು ಕೂಡ ಇತಿಹಾಸ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಚೇಂಜ್ ಇರಕ್ಕೆ ಸಾಧ್ಯ ಇರಲ್ಲ, ಇದ್ದಂಗೆ ಇರ್ತೈತಿ. ಏನೋ ಚೇಂಜ್ ಇತ್ತಂದ್ರೆ ಕರೆಂಟ್ ಅಫೇರ್ಸ್ದಾಗ ಬಂದಿರ್ತದ ಅಷ್ಟ, ಮತ್ತೇನಿಲ್ಲ. ಆಯ್ತಾ. ಸೊ ಪ್ರಚಲಿತ ಘಟನೆಗಳಿಗೆ ಪ್ರಜಾವಾಣಿ ಇಲ್ಲಂದ್ರೆ ಒಂದು ಮ್ಯಾಗ್ಜಿನ್. ಪ್ರಜಾವಾಣಿ ಡೈಲಿ 5 ಗಂಟೆಗೆ ಒದರ್ತನ್ನ, ಸೊ ಸಾಧ್ಯವಾದ್ರೆ ಬಂದು ನೋಡ್ರಿ. ಪ್ರಜಾವಾಣಿ ಇಲ್ಲಂದ್ರೆ ಒಂದು ಮ್ಯಾಗ್ಜಿನ, ಯಾವುದೋ ಒಂದು, ನಾ ಹೇಳಂಗಿಲ್ಲ, ನಿಮಗೆ ಗೊತ್ತಿರ್ತೈತಿ. ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಾಕ್ ಬರಾಕೈತಿ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬಿಟ್ಟಿರ್ತೈತಿ ಇದು ಯಾವ ಒಂದು ರೇಂಜ್ದ ಎಕ್ಸಾಮ್ ಇರ್ತೈತಿ, ನಾ ಯಾವ ಮ್ಯಾಗ್ಝಿನ್ ಅನ್ನ ತಗೋಬೇಕು, ನಾನು ಏನು ಓದಬೇಕು ಅನ್ನೋ ನಿಮ್ಗೆ ಆಲ್ರೆಡಿ ಸೆಟ್ ಮಾಡಿ ಕೊಟ್ಟಿರ್ತಾರೆ ಅನ್ನಗಳು. ಸ್ವಲ್ಪ ನಮ್ದು ಇದು ಮೂಲ್ಯ ಒಂದಿಟ್ಟು ಇರಲಿ ಅಂತ ಹೇಳಾಕತ್ತಾನೆ. ಸೊ ಈ ರೀತಿ ನೀವೇನು ಮಾಡ್ರಿ, ಸ್ಟ್ರಾಟಜಿ ಹಾಕೋರಿ. ಸೊ ದೆನ್ ನೆಕ್ಸ್ಟ್, ನಿಮ್ಮ ಕೈಯಿಂದ ನೋಟ್ಸ್ ಮಾಡಿದ್ರೆ ಬಹಳ ಒಳ್ಳೆಯದು. ನೋಟ್ಸ್ ಮಾಡ್ಬೇಕ್ರಿ. ನಿಮ್ಮ ಕೈಯಿಂದ ಬರೆದಂತಹ ಒಂದು ಅಕ್ಷರ ಎಕ್ಸಾಮ್ ಹಾಲ್ದಾಗ ಅಕ್ಷಯ ಪಾತ್ರೆ ಆಗ್ತೈತಿ. ಹೆಂಗ ಮಾಸ್ತರ? ಸೊ ಕೊಡ್ತಾನ ಹೊಂದಿಸಿ ಬರಿ ಅಂತ ಹೇಳಿ. ಗುಪ್ತ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆ ಯಾರ? ಗುಪ್ತ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ನಾಣ್ಯಗಳು ಯಾವ? ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರ? ಅಕ್ಬರ್ ಮಹಾಶಯನ ಆಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಯಾರ್ಯಾರ? ಸೊ ಏನೇನಾರ ಹಿಂಗೆ ಕೊಟ್ಟಾಗ ಒಬ್ಬರಿಗೆ ಹೊಂದಿಸಿ ಬರೀ ಕೊಡ್ತಾನ, ಮ್ಯಾಗಿನವು ಯಾವ ಸರಿ ಅಂತ ಕೊಡ್ತಾನ, ಕೆಳಗಿನವು ಯಾವ ತಪ್ಪು ಅಂತ ಕೊಡ್ತಾನ. ಅವಾಗ ನೀನು ಎಲ್ಲಾರು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದಿ, ಇಲ್ಲಾರ ಕೀ ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿದ್ದಿ, ಇಲ್ಲಾಂದ್ರೆ ಯಾವ್ದಾರ ಮ್ಯಾಪ್ ರೀಡಿಂಗ್ ಮಾಡುವಾಗ ಬರ್ಕೊಂಡಿದ್ದಿ, ನಿನಗೆ ಗೊತ್ತಾಗಿಬಿಡ್ತೈತಿ. ಒಮ್ಮೆ ನಿಂದ ಫೋಟೋ ಕಾಪಿ ಮೈಂಡ್ ಓಪನ್ ಆಗಿಬಿಡ್ತೈತಿ. ಇಂಥ ಒಂದು ಅಕ್ಷರನ ನನ್ನ ಪುಸ್ತಕದಾಗ ಬರ್ಕೊಂಡಿದ್ನಿ, ನೋಟ್ಸ್ದಾಗ ಬರ್ಕೊಂಡಿನಿ ಅಂತ ನೆನಪಾತಂದ್ರ ಅಗದಿ ಫಸ್ಟ್ ಕ್ಲಾಸ್ ಅಲ್ಲಿ ಗುಲಾಲ್ ಹಾರ್ತೈತಿ. ಅದು ಇಲ್ಲ. ಸೊ ಎಕ್ಸಾಮ್ ಇನ್ನೇನಪ್ಪ, ಒಂದು 3 ತಿಂಗಳು ಇತ್ತು ಎಕ್ಸಾಮ್, ಓದಿನಿ, ಇನ್ನು 10 ದಿನ 20 ದಿನ ಐತಿ, ಎಲ್ಲ ವಿಷಯನ ಒಂದು ಸ್ವಲ್ಪ ರಿವಿಷನ್ ಮಾಡಬೇಕು. ಏನು ಮಾಡ್ಬೇಕು? ದೊಡ್ಡದ ಹೆಣಬಾರಿದ್ದಂತಹ ಪುಸ್ತಕವನ್ನು ಇಟ್ಕೊಂಡು ಕೂತ್ರೆ ನಡೆಯಂಗಿಲ್ಲ, ಕೆಲಸ ಆಗಂಗಿಲ್ಲ, ತೆಲಿಗೆ ಹೊರೆ ಆಕೈತಿ. ನೀನ ಮಾಡಿದಂತಹ ಕೀ ನೋಟ್ಸನ್ನು ಒಂದು 10 ಪೇಜ್ ಮಾಡಿರ್ತಿ, ಒಂದೊಂದು ವಿಷಯ ಮ್ಯಾಗ. ಕೀ ನೋಟ್ಸ್ ಅಂದ್ರೆ ಅಷ್ಟೇ ಇರಬೇಕು ಅವು, ಈ ಒಂದು 10 ಬೇಡ 20 ಪೇಜ್ ಇರಬೇಕು. ಚೆಂದ ಅವನು ಏನು ಮಾಡ್ಬೇಕಂದ್ರೆ, ಸೊ ನೋಡ್ಬೇಕು, ಒಂದು 5-6 ಸಲ ತಿರುಗಿ ಹಾಕಬೇಕು ದಿನಕ್ಕೆ. ಅವಾಗ ನಿಮಗೆ ಅಗದಿ ಪಚ್ಚಿ ಉಳಿದಿರ್ತೈತಿ, ಅಗದಿ ಸ್ವಚ್ಛ, ಅಗದಿ ಗಚ್ಚ, ಅಗದಿ ಪಚ್ಚಿ ಉಳಿದ್ಬಿಟ್ಟಿರ್ತೈತಿ ಅದು. ಸೊ ಅದೊಂದು ಹೇಳಬಲ್ಲೆ ನಾನು. ಆನ್ಲೈನ್ ತರಗತಿಯ ಗೊಂದಲ ಬೇಡ. ಇದು ಹೆಂಗಾಕೈತಿ ಅಂದ್ರೆ, ಇವತ್ತು ಅಲ್ಲಿ ಬ್ಯಾರಿ ಐತಿ, ಇವತ್ತು ಇಲ್ಲಿ ಬ್ಯಾರಿ ಐತಿ, ಇಲ್ಲಿ ಅಲ್ಲಿ ಬ್ಯಾರಿ ಹೇಳ್ತಾರೋ, ಇಲ್ಲಿ ಬ್ಯಾರಿ, ಒಟ್ಟ ಬೇಡೋ ಸಾಕಾರ. ನೀ ಅದಿಲ್ವ, ನಿನ್ನ ಕೈಯ ಮೊಬೈಲ್ ಐತಿಲ್ವ, ಜಗ್ ನೋಡ, ನಿನಗೆ ಇಷ್ಟ ಅನಿಸ್ತಿ, ಇದರಿಂದ 4-5 ಮಾರ್ಕ್ಸ್ ನಿಂಗೆ ತಿಳಿಯುತ್ತಿ, ಇದರಿಂದ ಯಾವ್ದಾರ ಪಾಠ ಗೊಂದಲ ಇದ್ದದೆಲ್ಲ ನಿವಾರಣೆ ಆತು ಅಂದ್ರೆ ವಿಡಿಯೋ ನೋಡ. ಯಾರ್ದಾಗಿಲ್ಲ ಅದ್ರೊಳಗೆ. ನಮ್ದು ನೋಡ್ಲಿಲ್ಲ ಅಂದ್ರೆ ಏನೇ ನೋಡಿಲ್ಲ ಹಾಕ್ಲಿ ಅತ್ತೇಶ್ ನೀನು ಬಡಿಯಾಕೆ ಬರ್ತೀವಿ, ಇಲ್ಲ ನೀ ಎಲ್ಲಿರ್ತೀವೋ ನಾವೆಲ್ಲಿರ್ತೀವೋ ಗೊತ್ತಿಲ್ಲ. ಹಂಗೆ ಮತ್ತೆ ಯಾರ್ದೋ ನೋಡಿದ್ರು ಕೂಡ ಅವ್ರೇನಾರ ಅನ್ನಕ್ಕಾಗೈತಿ. ಸೊ ಯಾರೋ ವಿಡಿಯೋ ಮಾಡಿದ್ರು ಕೂಡ ನಿಮ್ಮ ಒಂದು ಅನುಕೂಲ ತಕ್ಕಂತಹ ವಿಡಿಯೋವನ್ನು ಮಾಡಿರ್ತಾರೆ, ಹೊರತಾಗಿ ನಿಮ್ಮನ್ನ ದಾರಿ ತಪ್ಪಿಸೋ ವಿಡಿಯೋ ಯಾರು ಮಾಡಂಗಿಲ್ಲ ಅದ್ರೊಳಗ. ಸೊ ಈ ಒಂದು ರೂಟ್ನ್ಯಾಗ, ಈ ಒಂದು ಸ್ಪರ್ಧಾತ್ಮಕ ರೂಟ್ನ್ಯಾಗ, ಹೌದಾ. ಸೊ ಹಂಗಿದ್ದಾಗ ನಿನಗೆ ಅರ್ಥ ಅನಿಸ್ತಿ, ನಿನಗೆ ಅದು ತಿಳಿತಿ ಅಂದ್ರೆ ನೋಡು, ಇಲ್ಲಂದ್ರೆ ನೋಡಕ್ಕೆ ಹೋಗಬೇಡ ಯಾವುದೂ ಆಗಲಿ. ಸೊ ಗೊಂದಲ ಮಾಡ್ಕೋಕೆ ಹೋಗಬೇಡ. ಸೊ ಇದನ್ನ ಕರೆಂಟ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ಇದನ್ನಪ್ಪ ಸಾಯಂಕಾಲ 5 ಗಂಟೆಗೆ ನಾಗರಾಜ್ ಮಾಸ್ತರ್ ಚಲೋ ಹೇಳ್ತಾನೆ, ನನಗೆ ಇದು ಎಷ್ಟಾಗಿದೆ, ಇದ್ದ ನೋಡು. ಸೊ ಇಲ್ಲ ಇದಕ್ಕಿಂತ ಒಂದೊಂದು ಬೆಟರ್ ರೀತಿ ಯಾರ್ದೋ ಹೇಳ್ತಾರೆ, ಅದನ್ನೇ ನೋಡ ಫಾಲೋ ಮಾಡ. ಒಂದು ಯಾವ್ದಾರ ಚೂಸ್ ಮಾಡ್ರಿ. ಇಲ್ಲ ಸರ ಕವರ್ ಆಗಂಗಿಲ್ಲ ರೀ, ಅದು ಹೆಂಗ್ರಿ? ಸೊ ಅದು ನಿಮ್ಗೆ ಗೊತ್ತಾಕೈತಿ ಕವರ್ ಆಗ್ತೈತೋ ಇಲ್ಲೋ ಅನ್ನೋದು ಹೇಳ್ಕೇಸಿ. ಯಾಕಂದ್ರೆ ಯಾವುದೋ ವಿಷಯಗಳು ಅಷ್ಟು ಈಜಿಯಾಗಿ ಕವರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು CET ಅಂದ್ರೆ ಒಂದು ಸಮುದ್ರ ಇದ್ದಂಗ. ಸೊ ಅದನ್ನ ಏನು ಮಾಡ್ಬೇಕು, ನೀವು ಈಗಿನ ಟ್ರೆಂಡ್ ತಕ್ಕಂಗೆ ಸಟ್ ಮಾಡ್ಕೊಂಡು ಓದಿದ್ರೆ ಸೊ ಒಂದು ಸ್ವಲ್ಪ ಫಲಿತಾಂಶ ಹೆಚ್ಚಿಸ್ಬೋದು. ಎಲ್ಲ ವಿಷಯಗಳ ಮೇಲೆ ಜ್ಞಾನವಿರಬೇಕು. ಎಲ್ಲ ವಿಷಯಗಳ ಮೇಲೆ ಅಂದ್ರೆ ಮಾಸ್ತರ್ ಏನು ಹೇಳಕತ್ತಿ, ಜಿಯೋಗ್ರಫಿದಾಗ ಜ್ಞಾನ ಇರ್ಬೇಕ್ರಿ. ಸರ್ ಹೆಂಗಿರ್ಬೇಕ್ರಿ? ಮಾಸ್ಟರ್ ಡಿಗ್ರಿ ಮಾಡೋಷ್ಟು ಜ್ಞಾನ ಇರ್ಬೇಕ್ರಿ? ಒಟ್ಟ ಬೇಡ. ಜಿಯೋಗ್ರಫಿ ಮ್ಯಾಗ ಸೊ ಯಾವುದು ಭಾರತ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಮಸ್ಟ್ ಅಂಡ್ ಶುಡ್ ಎಲ್ಲಾನು ಗೊತ್ತಿರ್ಬೇಕನ್ನ. ಭಾರತ ದೇಶದಾಗ ಎಷ್ಟು ರಾಜ್ಯಗಳದಾವ, ಯಾವ ರಾಜ್ಯ ಯಾಕಡೆ ಮಕ ಮಾಡೈತಿ, ಯಾವ ರಾಜ್ಯ ಯಾಕಡೆ ಕಾಲ ಐತಿ,
ಯಾವ ರಾಜ್ಯದ ತಲಿ ಆ ಕಡೆ ಐತಿ, ಯಾವ ರಾಜ್ಯದ ಕಾಲ್ ಆ ಕಡೆ ಐತಿ. ಕನ್ಯಾಕುಮಾರಿ ಎಲ್ಲಿ ಐತಿ, ಸೊ ಪಂಜಾಬ್ ಎಲ್ಲಿ ಐತಿ, ಹರಿಯಾಣ ಎಲ್ಲಿ ಐತಿ, ಗುಜರಾತ್ ಎಲ್ಲಿ ಐತಿ, ಮುಂಬೈ ಎಲ್ಲಿ ಐತಿ, ಕಲ್ಕತ್ತಾ ಎಲ್ಲಿ ಐತಿ, ಸೊ ಬೆಳಗಾವಿ ಎಲ್ಲಿ ಐತಿ, ಎಲ್ಲವೂ ಕೂಡ ಗೊತ್ತಿರ್ಬೇಕ್ರಿ. ಸೊ ಮ್ಯಾಪ್ ರೀಡಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಕರ್ನಾಟಕ ಜಿಯೋಗ್ರಫಿ ಸೊ ಎಲ್ಲವೂ ಭಾಳ ಈಜಿ ಅದಾವ, ಭಾಳ ಚಂದ ಅದಾವ, ಕಂಪೇರ್ ಮಾಡ್ಕೊಂಡು ಓದ್ಬೇಕಷ್ಟ. ಭಾರತ ಸಂವಿಧಾನ 10ರಿಂದ 12 ಮಾರ್ಕ್ಸ್ ಫಿಕ್ಸ್. ಕಿಶಾಕ್ ಎಕನಾಮಿಕ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಹೋಗಿತ್ತಾನ್ರಿ ಮಾರ್ಕ್ಸ್. ಸೊ ಎಲ್ಲದ್ರ ಮ್ಯಾಗ ಇರ್ಬೇಕು. ಹಾಂ ಸರ್ ಎಲ್ಲನೂ ಮಾಡಿವ್ರಿ, ಮ್ಯಾಥ್ಸ್ ಮೆಂಟಲಿಬಿಟಿ ನನಗೆ ಬರಂಗಿಲ್ಲ ಸರ್, ಅದನ್ನೇನು ಮಾಡಿದ್ರಿ ಹೆಂಗ್ರಿ, ಹೆಂಗೋ ಕೇಳ್ರಿ 80 ಮಾರ್ಕ್ಸ್ ಕೇಳ್ತಾನ್ರಿ ಸರ್. ಜಿ ಕೆ 20 ಮಾರ್ಕ್ಸ್ ಏನು ಮ್ಯಾಥ್ಸ್ ಮೆಂಟಲಿಬಿಟಿ ಇರ್ತೈತಿ, ಅದನ್ನ ಬಿಟ್ರು ನಾವು 80 ತಗೋಬಲ್ಲಿರಿ. ಹಾಂ ನಡೆಯಂಗಿಲ್ಲ, ಒಟ್ಟೆ ನಡೆಯಂಗಿಲ್ಲ. ಇಂಥ ಹುಮ್ಮ ಧೈರ್ಯ ಮಾಡಕ್ಕೆ ಹೋಗಬೇಡ್ರಿ. ಸೊ ಅಲ್ಲಿ 12ರಿಂದ 15 ಮೆಂಟಲಿಬಿಟಿ ಫಿಕ್ಸ್ ಇದ್ದಾಗ ನಿನಗಿಲ್ಲ ಅಂದ್ರು 8ರಿಂದ 10 ಬರಲೇಬೇಕು. ಎಲ್ಲನೂ ಕೂಡ ಏನಪ್ಪ ಅಂದ್ರೆ ಸಮತೂಕದಿಂದ ಒಯ್ಬೇಕಲ್ಲಿ. ಒಂದು ಈಟೆ ಏನಾರ ಕುಂಟೆ ಆಡ್ತಿ ಅಂದ್ರೆ ಗೇಟ್ ಕ್ಲೋಸ, ನೀನು ಹೊರಗ. ಎಲ್ಲವೂ ಇತಿಹಾಸವನ್ನು ತಗೊಂಡು ಕೇಸಿಂದ ಜಿಯೋಗ್ರಫಿ ತಗೊಂಡು, ಸೈನ್ಸ್ ತಗೊಂಡು, ಮೆಂಟಲಿಬಿಟಿ ತಗೊಂಡು, ಕರೆಂಟ್ ಅಫೇರ್ಸ್ ತಗೊಂಡು ಎಲ್ಲವೂ ಕೂಡ ಏನಪ್ಪ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕ್ರಿ. ಸೊ ಬ್ಯಾಲೆನ್ಸ್ ಮಾಡಲಿಲ್ಲ ಅಂದ್ರೆ ಕ್ವಾಲು ಹೋಗಂಗಿಲ್ಲ, ಒಳಗೂ ಕರ್ಕೋಂಗಿಲ್ಲ ಯಾರೂ ಕೂಡ ನಿಮ್ಮನ್ನ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಎಲ್ಲ ವಿಷಯದ ಮೇಲೆ ಜ್ಞಾನ ಇರಬೇಕು. ಗುಂಪು ಚರ್ಚೆ ಬಹಳ ಉತ್ತಮ, ಆದ್ರೆ ಅದು ಓವರ್ ಆಗಬಾರ್ದು. ಹೆಂಗ್ರಿ ಸರ ಓವರ್? 4 ಮಂದಿ 5 ಮಂದಿ 6ನೇ ಮಂದಿ ಅವ್ನಿಗೆ ಜಾಗ ಇರಬಾರ್ದಲ್ಲಿ, ಜಗಳ ಹತ್ತಾವ. ಮತ್ತೆ ಗುಂಪು ಚರ್ಚೆ ಯಾವ ರೀತಿ ಇರಬೇಕು? ಸಮವಯಸ್ಕರ ಆಗದಿದ್ರೂ ಪರವಾಗಿಲ್ಲ, ಸಮಾನ ಮನಸ್ಕರ ಇರ್ಬೇಕಲ್ಲಿ. ಸಮವಯಸ್ಕರ ಆಗದಿದ್ರೂ ಪರವಾಗಿಲ್ಲ, ಸಮಾನ ಮನಸ್ಕರ ಇರ್ಬೇಕಲ್ಲಿ. ಸೊ ಏನಾದ್ರು ಒಂದು ಕ್ವಶನ್ ಇರಲಿ, ಏನಾದರೂ ಒಂದು ಡೌಟ್ಸ್ ಇರಲಿ, ಅದನ್ನ ಯಾರೋ ಒಬ್ರು ಹೇಳಕತ್ತಾರಂದ್ರೆ 4 ಮಂದಿ ಕುಂತನ ಅದನ್ನ ಕೇಳುವಂತಹ ಪೇಷನ್ಸ್ ಇರಬೇಕು. ಅವ್ರಿಗೆ ವಾಪಸ್ ಅದರ ಬಗ್ಗೆ ಸರ್ಚ್ ಮಾಡಿ ಹೇಳುವಂತಹ ಒಂದು ಜ್ಞಾನನೂ ಅವರಲ್ಲಿ ಇರಬೇಕು. ಸೊ ನಿಮ್ಮದು ಅವ್ರದು ಎಲ್ಲವೂ ಕೂಡ ಮಿಕ್ಸ್ ಆಗಿ ಭಾಳ ಚೆನ್ನಾಗಿ ಒಂದು ಏನು ಜ್ಞಾನ ಭಂಡಾರ ಆಗ್ಬೇಕು. ಹೊರತಾಗಿ ಹುಚ್ಚುಚ್ಚು ರೀತಿ ಕೇಳಬಾರ್ದು. ಇಲ್ಲಿ ನೋಡು, ಹುಚ್ಚುಚ್ಚು ರೀತಿ ಕ್ವಶನ್ ಕೇಳ್ಬೇಕು. ಹೇಳ್ರು ಸೊ ಯಾವುದು ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನವರ ಕುದುರೆ ಗಂಡಿತ್ತೋ ಹೆಣ್ಣಿತ್ತೋ, ಮತ್ತು ಏನೇನೋ ಹಿಂಗೆ ಹುಚ್ಚುಚ್ಚು ರೀತಿ ಕ್ವಶನ್ ಕೇಳ್ತಿರ್ತಾವೆ ನಮ್ಮ ಕಡೆ. ಹಾಗೆಲ್ಲ ಆಗ್ಬಾರ್ದದ. ಸೊ ಅಂದ್ರೆ ಇರುವಂತಹ ಪ್ರಶ್ನೆ ನಿಮ್ಗೆ ಯಾವ ಸರ್ಕಲ್ದಾಗ ಓದ್ಬೇಕಲ್ಲ ಆ ಸರ್ಕಲ್ದಾಗ ಓದಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಆನ್ಸರನ್ನು ಕಂಡುಹಿಡ್ಕೋಬೇಕು. ಹಾಂ, ಆ ಮಲ ಸಾಕಿದ್ರೆ ಆ ಮಲ ಹೆಂಗಿತ್ತು, ಒಂದು ನಾಯಿ ಸಾಕಿದ್ರಿ ಆ ನಾಯಿ ಹೆಂಗಿತ್ತು, ಅದ್ರ ಹೆಸರು ಏನಿತ್ತು, ಅದು ಬಿಳಿದಿತ್ತೋ ಕೆಂಪಿತ್ತೋ ಕರಿಯಿತ್ತೋ, ಅವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಸಮಯವನ್ನು ಕಿಲ್ ಮಾಡ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಕೇಳಿ ಇಂಥ ಗುಂಪು ಚರ್ಚೆ ಗುಂಪು ಗಲಾಟೆ ಆಗಬಾರ್ದು. ಇದು ಗುಂಪು ಗಲಾಟೆ ಆಗಬಾರ್ದು. ಸೊ ನಿಮಗೆ ಜ್ಞಾನದ ಅರಿವಿದ್ದವ್ರ ಜೊತೆ ದೋಸ್ತಿ ಮಾಡಿ ಸ್ವಲ್ಪ ಡಿಸ್ಕಸ್ ಮಾಡಿದ್ರೆ ಉತ್ತಮ. ಲಘುಟ್ ಏನಂದ್ರೆ ಇಲ್ಲಿ ಅಧ್ಯಾಯಗಳಾಗಿರ್ಬೋದು, ಸಿಲೆಬಸ್ ಕವರ್ ಆಗುತ್ತೈತ್ರಿ. ಅಂದ್ರೆ ಎಲ್ಲರೂ 5 ಮಂದಿ ಇದಾರಂದ್ರೆ 5 ಮಂದಿ ಒಳಗೆ 5 ವಿಷಯಗಳನ್ನ ಹಂಚಿಕೊಂಡು ಕರೆಕ್ಟಾಗಿ ಕುಂತು ಒಂದು ಗುಂಪು ಚರ್ಚೆ ಮಾಡಿದ್ರೆ ಒಳ್ಳೆಯ ಜ್ಞಾನ ಬರ್ತೈತೆ ಅನ್ನೋದು ನಮ್ಮ ಅಭಿಪ್ರಾಯ ಅದ. ಅದ್ರ ಜಗಳ ಹತ್ತಬಾರ್ದು ಅಷ್ಟೇ, ಮತ್ತೇನಿಲ್ಲ. ನಂದು ಕರೆ ನಿಂದು ಕರೆ ಅಂತೇಳಿ ಬಡದಾಡಿ ಹಿರಿಯರು ಕೊಡಬಾರ್ದು. ಮೊಬೈಲ್ನಿಂದ ಸ್ವಲ್ಪ ದೂರವಿರಿ ಅಂದ್ರೆ ನೀವು ಕಲ್ಲು ಹಿಡ್ತೀರಿ. ನನಗೆ ದೂರ ಇರಂದ್ರೆ ಕಲ್ಲು ಹಿಡ್ತೀವಿ. ಮಾಸ್ತರ್ ನೀನು ನುಡಿಯೋ ಹಂಗೆ ನೋಡ್ಲಿಯೋ, ನೀ ಏನು ದೂರ ಇರುತ್ತೆ, ಅದಕ್ಕೆ ಹೇಳ್ತನು ಸ್ವಲ್ಪರ ದೂರ ಇರ್ರಿಪ್ಪ, ಸ್ವಲ್ಪರ ದೂರ ಇರಿ. ಸೊ ಮೊಬೈಲು ಇರುವುದು ನಮ್ಮ ಒಳ್ಳೆಯದಕ್ಕೂ ಮತ್ತು ಕೆಟ್ಟದಕ್ಕೂ ನಾವು ಹೆಂಗೆ ಬಳಸ್ಕೋತೀವಿ ಹಂಗೆ ಇರ್ತೈತೆ. ಅದು ಲಾಸ್ಟ್ ಟೈಮ್ ನಾ ಹೇಳೀನಿ. ಸೊ ದೂರ ಊರಿಗೆ ಹೋಗಿ ಇದ್ದೆ ಅಂತ ತಿಳ್ಕೊ, ದಿನ ಒಂದು 5 ನಿಮಿಷ ನಿಮ್ಮ ಅವ್ವಾಗ ಅಪ್ಪಗೆ ಫೋನ್ ಹಚ್ಚಿ ಹಲೋ ಯಪ್ಪ ಆರಾಮದನು, ಮುಂದಿನ ವರ್ಷನಾಗ ನಾನು ನೌಕರಿ ಹಿಡ್ಕೊಂಡು ಮನೆಗೆ ಬರ್ತನು, ಕಾಳಜಿ ಮಾಡಬೇಡ ಅಂದ್ರೆ ಅದಕ್ಕೂ ಇರ್ತೈತಿ. 10 ಮುಂದೆ 11 ಮುಂದೆ 10 ಮುಂದೆ 11 ಮುಂದೆ ಬೇರೆ ಮೆಸೇಜ್ ಬರ್ತಾವ, ಟೊಯ್ಯ ಟುಸ್ಸ ಪುಸ್ಸ ಅಂತ ಹೇಳ್ಕಿಸಿಂದ ಮತ್ತನ ಆಕಿಸಿಂದ ಮೆತ್ತಗೆ ಹಾಸಿಗೆ ಇಳಿದು ಬಿಡುದ್ರಿ. ಒಂದೊಂದು ತಾಸು 2 ತಾಸು ಟೈಮ್ ವೇಸ್ಟ್ ಮಾಡಕ್ಕೆ ಅಂಥದಕ್ಕೆ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಶೋಭೆ ತರ್ತಕ್ಕಂಥ ಸನ್ನಿವೇಶ ಅಲ್ಲವೇ ಅಲ್ಲ. ಸೊ ಮೊಬೈಲ್ನಿಂದ ಸ್ವಲ್ಪ ದೂರ ಇರಿ. ಬೇಕಾದಾಗ ಸ್ವಲ್ಪ ಏನಪ್ಪ ಅಂತಂದ್ರೆ ಯೂಸ್ ಮಾಡ್ರಿ. ಸೊ ಈಗ ಟೆಕ್ನಾಲಜಿ ಎಲ್ಲ ತಂದ್ರೆ ಮನುಷ್ಯ ಇದ್ದು ಸತ್ತಂಗನ ಅಪ್ಡೇಟ್ ಆಗಬೇಕು. ಇರಲಿ, ಒಳ್ಳೇದಕ್ಕೆ ಯೂಸ್ ಮಾಡ್ರಿ, ಒಳ್ಳೇದು ಅದ. ಓಕೆ, ಸೊ ನೆಕ್ಸ್ಟ್ ದಿನ ಮುಂಜಾನೆ ವ್ಯಾಯಾಮ ಮಾಡ್ರಿ. ಇದನ್ನ ನೀವು ಒಂದು ಬುಕ್ ಕಡಿಮೆ ಓದ್ರಿ, ಒಂದು ಪೇಜ್ ಕಡಿಮೆ ಓದ್ರಿ, ಒಂದು ಸಿಲೆಬಸ್ನ ಕಡಿಮೆ ಓದ್ರಿ. ಆದ್ರೆ ದಿನಂಪ್ರತಿ ಮುಂಜಾನೆ ಎದ್ದು ಸ್ವಲ್ಪ ವ್ಯಾಯಾಮವನ್ನು ಮಾಡೋತಕ್ಕಂತಹ ರೂಢಿಯನ್ನು ಇಟ್ಟುಕೋರಿ. ಸೊ ಅದರಿಂದ ಏನು ಪ್ಲಸ್ ಪಾಯಿಂಟ್ ಐತಂದ್ರೆ ನೀನು ಓದಿದ್ದು ತಲೆಯಾಗ ಎಷ್ಟು ಶೇಖರಣೆ ಆಗ್ತೈತಲ್ಲ, ಎಷ್ಟು ಹೋಗೈತಲ್ಲ,
ನೀ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಿದಿ, ನಿನ್ನ ದೇಹಕ್ಕೆ ಒಂದು ಸ್ವಲ್ಪ ವ್ಯಾಯಾಮ ಕೊಟ್ಟೆ ಅಂದ್ರೆ ಅದಕ್ಕಿಂತ ಡಬಲ್ ಆ ದಿನ ಓದಿದ ಅದಕ್ಕೆ ಡಬಲ್ ನೆನಪುಳಿತಕ್ಕಂತಹ ಶಕ್ತಿ ಇರ್ತದೆ. ನೆನಪುಳಿತಕ್ಕಂತಹ ಶಕ್ತಿ ಅದನ್ನ ಬರ್ತದ, ಅದು ಪಾಸಿಟಿವ್ ಬರ್ತದೆ 100%. ಇದನ್ನೆಲ್ಲ ಪ್ರೂವ್ ಮಾಡಿ ನೋಡ್ರಿ. ಯಾವ ವ್ಯಕ್ತಿ 5 ಗಂಟೆಗೆ ಹೇಳ್ತಾನ, ಯಾವ ವ್ಯಕ್ತಿ 5 ಗಂಟೆಗೆ ಹೇಳ್ತಾನ ಅವನ್ ನೋಡ್ರಿ. ಯಾವ ವ್ಯಕ್ತಿ 8 ಗಂಟೆಗೆ ಹೇಳ್ತಾನೋ ಆಕಳಿಸ್ಕೊತ ಅವನ್ ನೋಡ್ರಿ. ಅವನಲ್ಲಿ ಇರ್ತಕ್ಕಂತಹ ಒಂದು ಉತ್ಸಾಹ ಬಹಳ ಡಿಫ್ರೆನ್ಸ್ ಇರ್ತದೆ. ಸೊ ಈತ 3 ತಾಸುಗಳ ಕಾಲ ನಿನಕ್ಕಿಂತ ಹೆಚ್ಚು ಎಲ್ಲತ್ರಗೂ ಮುಂದೆ ದಾಟಿರ್ತಾನ ನಾವು. ಇಲ್ರಿ ಸರ್ ಅವ್ನು ಲೌಟ ಮುಕ್ಕೋತಾನ್ರಿ, ಆಮೇಲೆ ನಾವು ಏನಪ್ಪ ಅಂದ್ರೆ ಅವನು ಓವರ್ಟೇಕ್ ಮಾಡ್ತಾನ್ರಿ, ಹುಚ್ಚಿದೀನಿ. ಹಂಗೇನು ಒಟ್ಟೆ ಇಲ್ಲ, ಅದು ಆ ಕೆಪಿಸಿನ್ಸಿ ಇರಕ್ಕೆ ಸಾಧ್ಯನೇ ಇಲ್ಲ. ರಾತ್ರಿ ಮಕ್ಕೋಬೇಕು, ಹಗಲಿ ಎಳ್ಬೇಕು. ಇದು ಏನಪ್ಪ ಅಂತಂದ್ರೆ ಇರ್ತಕ್ಕಂಥದ್ದು ನಿಜಾಂಶ. ಅನಗತ್ಯವಾಗಿ ಮಾತುಗಳ ಬೇಡ. ಮಾನ್ಯ ದೋಸ್ತ್ ನಮ್ಮ ಊರಾಗ ಜಾತ್ರೆ ಆತು, ಜಾತ್ರೆಯಾಗ ದೋಸ್ತ್ ಜಗಳ ಹತ್ತಿ, ಜಗಳದಾಗ ಹೇಳ್ತೀನಿ ಕೇಳು. ಒಬ್ಬ ಇದ್ದವ್ 8 ಮಂದಿನ ಬಿಡೋದು ದಾದಾ ಅಂತ. ಅವ್ನು ದೊಡ್ಡ ಬ್ಯಾನರ್ ಹಾಕ್ಯಾರು, ಅವ್ನ ಕೈಯಾಗ ದೊಡ್ಡ ಕಟ್ಟಗದಾವು, ರೊಕ್ಕ ಐತಿ ದೋಸ್ತ, ಅವ್ನು ನೋಡ್ಬೇಕು ನೀವು ಬರ್ತಾನೆ ಬುಲೆಟ್ ಮ್ಯಾಗ. ಹೆಂಗೆ ಸೊಲ್ಲ ಮಾಂಡ, ಉಂಡದ್ದಲ್ಲ ತಿಂದದ್ದಲ್ಲ, ಮನೆಗೆ ಕೂಳು ತಿಂದು ಮಂದಿ ಬಗ್ಗೆ ಮಾತಾಡಿ ಇದ್ದದ್ದು ಕೂಳು ಜೀರ್ ಮಾಡಿಸ್ಕೊಂಡು ಮತ್ತೆ ವಾಪಸ್ ಹಸದ ಮನೆಗೆ ಹೋಗಿ ಕೂಳು ತಿನ್ನೋದು. ಎದಕ್ಕೆ ಬೇಕಿದೆಯಲ್ಲ? ಅನಗತ್ಯವಾಗಿ ಮಾತುಗಳು ಒಟ್ಟ ಬೇಡ. ಮತ್ತೆ ಟ್ರಿಪ್ ಹೋಗ್ರಿ, ಪ್ಲ್ಯಾನ್ ಮಾಡ್ರಿ, ಆ ಟ್ರಿಪ್ ಕ್ಯಾನ್ಸಲ್ ಆಗಿರೋದು ಗೊತ್ತಿರ್ತೈತಿ. ಯಾಕಂದ್ರೆ ರೊಕ್ಕ ಇದ್ರೆ ಟ್ರಿಪ್ಲಾ. ರೊಕ್ಕ ಬೇಕಾದ್ರೆ ನೌಕರಿ ಬೇಕಾದ್ರೆ ಓದ್ಬೇಕಾದ್ರೆ ತಾಳ್ಮೆ ಬೇಕಾದ್ರೆ ಇಂತಹ ಮಾತುಗಳು ಬೇಡ. ಯಾವುದೇ ರೀತಿಯಾದಂತಹ ಮಾತುಗಳು ಬೇಡ. ಇರ್ತಕ್ಕಂತಹ ಮಾತುಗಳು ಅಗದಿ ಶುದ್ಧವಾಗಿರ್ಬೇಕು. ಯಾವುದೇ ರೀತಿಯ ಮನಸ್ಸಿಗೆ ಬೇಜಾರಾಗ್ಲಾರ್ದ, ಮತ್ತೊಬ್ಬರನ್ನು ಹಂಗಿಸ್ಲಾರ್ದ, ಟೀಕೆಗೊಳಗಾಗ್ಲಾರ್ದ ಸುಮ್ಮ ಆದಷ್ಟು ಮಾತಾಡೋದು. ನಮಸ್ಕಾರ ಅನ್ನೋದು, ಆಮೇಲೆ ಬಂದ ಕಿಶನ್ ನಿಮ್ಮದ ಚಾಲೂ ಮಾಡೋದು. ಸೊ ಮಾತುಗಳ ಕಡಿಮೆ ಇರಲಿ. ಉತ್ತಮ ಆಹಾರ ಮತ್ತು ನೀರನ್ನ ಸೇವಿಸಿ. ಇದನ್ನ ಯಾರು ಹೇಳಕ್ ಸಾಧ್ಯ ಇಲ್ರಿ. ನಾವು ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಅದ ನಿಮ್ಮ್ಯಾಗ, ಅದಕ್ಕೆ ಹೇಳಕತ್ತಾನ. ಉತ್ತಮ ಆಹಾರ ಮತ್ತು ನೀರನ್ನ ಕುಡೀರಿ. ಅಂದ್ರೆ ದೇಹ ಇದು ಗಾಡಿ ಚಾಲೋ ಐತಂದ್ರೆ ಬೆಕ್ಕದಂಗೆ ಮೈಲೇಜ್ ಕೊಡ್ತೈತಿ, ಬೆಕ್ಕದಂಗೆ ದಿನಿ ಇರ್ತೈತಿ, ಬೆಕ್ಕದಂಗೆ ಸರ್ತ್ ಹೊಡಿರಿ ನಡಿತೈತಿ. ಆದ್ರೆ ಗಾಡಿ ಕರೆಕ್ಟ್ ಇಟ್ಕೊಲಿಲ್ಲ, ಇಂಜಿನ್ ಕರೆಕ್ಟ್ ಇರಲಿಲ್ಲ ಅಂದ್ರೆ ಗಾಡಿ ಜಗ್ಗಾಡಕ್ಕೆ ಚಾಲೋ ಆಗಿಬಿಡ್ತೈತಿ. ಇಲ್ರಿ ಅದ್ರೂ ಏನ್ರಿ ಸರ್, ಒಂದು 2 ದಿನದಾಗ ಸರ್ ಟ್ಯಾಬ್ಲೆಟ್ ತೊಗೊಂಡು 2 ದಿನದಾಗ ಇಂಜೆಕ್ಷನ್ ಮಾಡಿಸ್ಕೊಂಡು ಅಗದಿ ಪದ್ಧತಿ ಅಂದ್ರೆ ಆರಾಮಿಗೆ ವಾಪಸ್ ಬರ್ಬೋದ್ರಿ. ಹುಚ್ಚದ ನೀ ಮತ್ತೆ 4 ದಿನ ಜಗತೈತಿ. ಜೇರ್ ಕಡ್ತಾ ಏನಾದ್ರೆ ನೀವು ಒಂದು ಸ್ವಲ್ಪ ವೀಕ್ ಇದ್ದಂದ್ರೆ ಟೈಫಾಯ್ಡ್ ಬಂತಂದ್ರೆ ಮತ್ತೆ 15 ದಿನ ಜಗತೈತಿ. ಮತ್ತೆ ಹಂಗಾಟ ಡೆಂಗಿ ಬಂತಂದ್ರೆ ಮತ್ತೆ 15 ದಿನ ಜಗತೈತಿ. ಹಂಗಾಟಾಗಿ 2 ತಿಂಗಳು ಬರ್ತೈತಿ. 2 ತಿಂಗಳು ಬರಂತ ಎಕ್ಸಾಮ್ ಬರ್ತಾವೆ. ಎಕ್ಸಾಮ್ ಬಂದ ನಂತರ ಮತ್ತೆ ಮುಂದೆ ಎಕ್ಸಾಮ್ ಫೇಲ್ ಆದ ನಂತರ ಮಾತು ಹೇಳೋದು, ನನಗೆ ಆರಾಮಿರಲಿಲ್ಲ, ನನಗೆ ಡೆಂಗ್ಯೂ ಬಂದಿತ್ತು, ನನಗೆ ನೆಗಡಿ ಬಂದಿತ್ತು, ನನಗೊಂದು ಸ್ವಲ್ಪ ಕೆಮ್ಮು ಹತ್ತಿತ್ತು, ಅದಕ್ಕೆ ನಾನು ಎಕ್ಸಾಮ್ ಫೇಲ್ ಆಗೀನಿ. ಹುಚ್ಚ, ಇಲ್ಲಿ ನಿನ್ನ ಗೆಲುವು ಮಾತ್ರ ಬಯಸ್ತೈತಿ ಮಂದಿ, ಸೋಲಿಗೆ ಕಾರಣ ಕೇಳಂಗಿಲ್ಲ ಮಂದಿ. ಇಲ್ಲಿ ಕೇವಲ ನಿನ್ನ ಗೆಲುವಿಗೆ ಮಾತ್ರ ಜಾಗ ಐತಿ, ಸೋಲಕ್ಕೆ ಕಾರಣ ಕೇಳಕ್ಕೆ ಯಾರು ಸಜ್ಜಿಲ್ಲ, ಯಾರು ಇಲ್ಲಿ ಖಾಲಿ ಇಲ್ಲ. ಸೊ ಉತ್ತಮವಾದಂತಹ ಆಹಾರವನ್ನ ಸೇವನೆ ಮಾಡ್ರಿ, ಉತ್ತಮವಾದಂತಹ ನೀರನ್ನು ನೀವು ಸೇವನೆ ಮಾಡ್ರಿ, ಒಳ್ಳೆಯ ರೀತಿಯ ವ್ಯಾಯಾಮವನ್ನ ಮಾಡ್ರಿ, ಒಳ್ಳೆಯ ರೀತಿಯ ವಿಚಾರನ್ನ ಮಾಡ್ರಿ, ಒಳ್ಳೆಯ ರೀತಿ ಮಾತನ್ನ ಆಡ್ರಿ, ಒಳ್ಳೆಯ ಒಂದು ಸ್ನೇಹ ಬಲವನ್ನ ಹೊಂದ್ರಿ ಅಂತ ನನಗೆ ತಿಳಿದಷ್ಟು ನಾ ಹೇಳಕತ್ತನು. ಸೊ 2026 ಒಳಗೆ ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾದ್ರೆ ಈ ರೀತಿಯ ಒಂದು ಸಣ್ಣ ಪ್ರಯತ್ನದಿಂದ ಚಾಲೋ ಮಾಡ್ರಿ ಅಂತ ನನ್ನ ಒಂದು ಮಾತು. ಎಸ್ ನೋಡ್ರಿ, ಬ್ಯಾಚ್ ಅನ್ನೋದೈತಿ ಕರ್ನಾಟಕ ಸ್ಟೇಟ್ ಪೊಲೀಸ್. ಪುಣ್ಯ ಮಾಡಿರ್ಬೇಕು. ದೊಡ್ಡ ಮಾಲ್ದಾಗ ದೊಡ್ಡ ಏನು ಅಂಗಡಿಯಾಗ ಹೋಗಿ ಬ್ರ್ಯಾಂಡೆಡ್ ಬಟ್ಟೆ ಹಾಕೋತೀವಿ ನಾವು. ಯಾವುದಾದ ಸ್ಪೈಕರ್ ಆಗಿರ್ಬೋದು, ಅಲೆನ್ಸ್ ಆಯಿಲ್ ಆಗಿರ್ಬೋದು, ಪೂಮಾ ಆಗಿರ್ಬೋದು, ಅಡಿಡಾಸ್ ಆಗಿರ್ಬೋದು. ಸೊ ಅಂತ ದೊಡ್ಡ ಏನು ಬ್ರ್ಯಾಂಡೆಡ್ ಬಟ್ಟೆ ಹಾಕೋತೀವಿ ನಾವು. 3,000 4,000 ತೊಗೊಂಡು ನೆಲಕ್ಕೆ ಬಿಡಿತಿ. ಯಾವುದೇ ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, ಎಷ್ಟೋ ರೊಕ್ಕ ಕೊಟ್ಟು ತಗೊಂಡು ಬ್ರ್ಯಾಂಡ್ ಬಟ್ಟೆಕ್ಕಿಂತ ಹೆಚ್ಚಿನ ಒಂದು ಶಕ್ತಿ, ಹೆಚ್ಚಿನ ಒಂದು ಯುಕ್ತಿ ಸೊ ಕಾಕಿ ಒಳಗದ. ಕಾಕಿ ಹಾಕಕ್ಕೂ ಕೂಡ ಕದರ್ಬೇಕಂದ್ರೆ ಕರೆಕ್ಟಾಗಿ ಕುಂತು ಓದ್ಬೇಕು. ಕಾಕಿ ಹಾಕಕ್ಕೂ ಕದರ್ಬೇಕು, ಪುಣ್ಯ ಬೇಕು. ಗೊತ್ತಿರ್ಬೇಕು. ಮದುವೆನೂ ಎಲ್ಲರಿಗೂ ಆಕೈತಿ, ಆದ್ರೆ ಪೊಲೀಸ್ ಹುಡುಗಿ ಸಿಗಾಕ, ಪೊಲೀಸ್ ಹುಡುಗ ಸಿಗಾಕ 7 ಜನದ ಪುಣ್ಯ ಮಾಡಿರ್ಬೇಕು. ಎಷ್ಟು ಜನ್ಮದ? 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಸೊ ಪೊಲೀಸ್ ಗಂಡನಾಗಿ ಪಡಿಯಾಕ, ಪೊಲೀಸ್ ಹೆಂಡತಿಯಾಗಿ ಪಡಿಯಾಕ. ಮದುವೆನ ಜೀವನದಾಗ ಎಲ್ಲಾರ್ದು ಒಂದು ಸತ್ತು ಹೋಗಿ ಆಗಿ ಆಕೈತಿ. ಬರ್ಕೊಂಡ್ಬಿಡಿ ಎಲ್ಲಾರು ಮೂಲ್ಯಾಗ ಒಂದು ಕಡೆ. ಸೊ ಬಂದಿರುವ ಉದ್ದೇಶ ನೆನಪಿರಲಿ. ನಿನ್ನ ರೂಮ್ದಾಗ, ನಿನ್ನ ಗಾಡಿ ಮ್ಯಾಲ, ನಿನ್ನ ಎಲ್ಲಿ ಓದ್ತಿರ್ತಿಲ್ಲ ಅಲ್ಲಿ ಬಂದಿರುವ ಉದ್ದೇಶ ನೆನಪಿರ್ಬೇಕು. ನಮ್ಮ ಅಣ್ಣಾಗ, ನಮ್ಮ ಅವ್ವಾಗ, ನಮ್ಮ ಕಾಕುಗ, ನಮ್ಮ ಚಿಗವ್ಗ, ನಮ್ಮ ಎಲ್ಲರಿಗೂ ಏನು ಹೇಳಿ ಬಂದನ್ನ ಬರ್ಬೇಕಾರ, ನಾ ಪೊಲೀಸ್ ಆಗಿ ಹೋಗ್ಕೋನು.
ನನ್ನ ಪಾಸಿಂಗ್ ಪೀರಿಯಡ್ನಾಗ ನಾ ಎಲ್ಲಾರನ್ನೂ ಅವ್ರನ್ನ ಕಳಿಸ್ತನು, ಕರಿಸಿ ಅಗದಿ ಪದ್ಧತಿ ಸೇರಿ ನಾನು ಫೋಟೋ ಶೂಟ್ ಮಾಡಿಸ್ಕೊತನು, ಥಿಯೇಟರ್ಸ್ ಹಾಕ್ತನು, ನನಗೆ ಆಗದ ಮಂದಿಗೆ ನಾ ಏನಂತ ತೋರಿಸ್ತನು ಅಂತ ಹೇಳಿ ಒಳಗೊಳಗ ಅನ್ಕೊಂಡಿರ್ತಿಲ್ಲ ಅದನ್ನ. ಸೊ ಅದನ್ನ ಬರೆದು ಹಚ್ಕೋ ಬರೆದು ಏನಾಗಂಗಿಲ್ಲ. ಏನೇನೋ ಬರಿತಿರ್ತಿ ಅತ್ತ ಇದನ್ನೊಂದು ಬರ್ಕೊಂಡ್ಬಿಡ. ಬಂದಿರುವ ಉದ್ದೇಶ ನೆನಪಿರಲಿ ಅಂತ ಹೇಳಿ ಬರೀರಿ. ಆದಂತಹ ಕಷ್ಟಗಳಿಗೆ ಪ್ರತಿಕಾರವಾಗಿ ನಾನು ಇಲ್ಲಿ ಓದಾಕ ಬಂದನು. ಮುಂದಿನ ಜೀವನದಾಗ ಅಂತ ಕಷ್ಟ ಬರಬಾರ್ದಂದ್ರೆ ನಾ ಇಷ್ಟಪಟ್ಟು ಚೆನ್ನಾಗಿ ಒಂದು ಕೆಲಸ ಮಾಡಿ ತೊಗೊಂಡು ಹೋಗ್ತಂದ್ರೆ ನಮ್ಮ ಮನ್ಯಾಗ ಇರೋರು ಎಲ್ಲರೂ ಕೂಡ ಅಗದಿ ಪದ್ಧತಿ 3 ಹೊತ್ತು ಊಟ ಮಾಡ್ತಾರೆ ಅನ್ನೋತಕ್ಕಂತಹ ಭಾವನೆ ನಿನ್ನಲ್ಲಿ ಈಗಿಂದನೇ ಬರಬೇಕು. ಸೊ ವಯಸ್ಸಿಗೆ ಬಂದಂತಹ ತಂದೆ ತಾಯಿಗಳಿರ್ತಾರ, ಅಜ್ಜ ಆಯಿಗಳಿರ್ತಾರ, ಸೊ ಅಕ್ಕ ತಂಗಿಗಳಿರ್ತಾರ್ರಿ, ಅವರೆಲ್ಲರೂ ಕೂಡ ನಿನ್ನ ಮ್ಯಾಗ ಆಸೆ ಗಂಗಳಿನಿಂದ ಕಾದು ಕುಂತಿರ್ತಾರ. ಅವ್ರಿಗೆ ನೀನು ಏನು ಉತ್ತರ ಕೊಡಬೇಕು ಅನ್ನೋದು 2026 ನಿನಗೆ ಗೊತ್ತಾಗಲೇಬೇಕು. ಇಲ್ಲ ಅಂತಂದ್ರೆ ಮತ್ತು ಅದ ಓಣಿ, ಅದ ಕಲ್ಲ, ಅದ ಮನಿ, ಸೊ ಅದ ಸಹವಾಸ ಆಗಬಾರ್ದು. ಸೊ ಭಾಳ ಸಣ್ಣವದನು, ಆದ್ರೆ ಅನುಭವದಾಗ ಸ್ವಲ್ಪ ದೊಡ್ಡವದನಂತ ಅಂತ ಇಂತಹ ಮಾತುಗಳನ್ನು ಹೇಳ್ತೀನಿ ಸ್ನೇಹಿತರೆ. ಸೊ ಈ ಬ್ಯಾಚನ್ನು ಹಾಕ್ಬೇಕಾದ್ರೆ, ಈ ಬ್ಯಾಚನ್ನು ಇಲ್ಲಿ ಹಾಕ್ಬೇಕಾದ್ರೆ ಸೊ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕ್ರಿ. ಸೊ ಜಗತ್ತಿನಾಗ ಏನೇನೂ ಗೆಲ್ಲಕ ಏನೇನೂ ತ್ಯಾಗ ಮಾಡ್ಯಾರ. ಈ ಬ್ಯಾಚ್ ಗೆಲ್ಲಬೇಕಾದ್ರೆ ನೀವು ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಸೆಗಳದಾವ. ಒಂದು 3 ತಿಂಗಳು, 4 ತಿಂಗಳು, 5 ತಿಂಗಳು, 1 ವರ್ಷ ತ್ಯಾಗ ಮಾಡ್ರಿ. ಜೀವನ ಪೂರ್ತಿ ಆರಾಮಿರ್ತೀರಿ. ಸೊ ಧನ್ಯವಾದಗಳೇ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ತುಂಬಿರದ ಧನ್ಯವಾದಗಳು. ಯಾಕಪ್ಪ ಅಂತಂದ್ರೆ ಸೊ ಕಾಲ್ಫಾರ್ಮ್ ಸುಗ್ಗಿ ಚಾಲೋ ಆಗ್ತೈತಿ. ಚಾಲೋ ಆದಂತಹ ಸುಗ್ಗಿ ಒಳಗೆ ರಾಶಿಯನ್ನು ಮಾಡ್ಕೊಂಡ ದಡ ಸೇರ್ರಿ. ಈಗಿನ ಅವಕಾಶವನ್ನು ವಂಚಿತರಾಗಿ, ಈಗಿನ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಂಡ ಆಮೇಲೆ ಕೂತ್ಕೊಂಡು ಅಳ್ಕೊತಕೊಂಡ್ರಾಕ್ ಹೋಗ್ಬೇಡ್ರಿ. ರಾತ್ರಿ 12, 1, 2 ನಿದ್ದೆ ಹತ್ತೋದಿಲ್ಲ. ಕನಸು ಕಾಣಬೇಕಾದ್ರೆ ನಿದ್ದೆ ಹತ್ತಬಾರ್ದು. ಸೊ ನೋಡ್ರಿ ಹೆಂಗಂತಂದ್ರೆ ಸೋಲ್ತನ ದೇಶದಿಂದ ಕನಸ್ದಾಗೋ ಅನ್ಕೊಂಡಿರ್ಬಾರ್ದತ್ತ. ಕನಸ್ದಾಗೋ ಅನ್ಕೊಂಡಿರ್ಬಾರ್ದತ್ತ. ಹಂಗ ಗೆಲ್ತನ ದೇಶದಿಂದ ಕೌಂದಿ ಹೊತ್ಕೊಂಡು ಮಕ್ಕೋಬಾರ್ದತ್ತ. ಗೆಲ್ತನಂತೇಳಿ ಹೊತ್ಕೊಂಡು ಮಕ್ಕೋಬಾರ್ದು. ಸೊ ಪ್ರಯತ್ನ ಮಾಡಬೇಕು. ಸೊ ಯಾರು ಸಮಯಕ್ಕೆ ಬೆಲೆ ಕೊಡ್ತಾರೋ ಆ ವ್ಯಕ್ತಿಗೆ ಬೆಲೆ ಕೊಡ್ತಕ್ಕಂತಹ ಸಮಯ ಬಂದೇ ಬರ್ತೈತ್ರಿ. ಸೊ ಬಡವರ ಮಕ್ಕಳು ಬೆಳಿಬೇಕಂತಕ್ಕಂಥ ಹಣೆಪಟ್ಟಿ ಹೊಂದಂತಹ ನನ್ನ ಸಂಸ್ಥೆ ಮೈ ಟಾರ್ಗೆಟ್ ಸಂಸ್ಥೆ ಒಳಗೆ ಈ ರೀತಿಯ ವಿಶೇಷವಾದಂತಹ ತರಗತಿಗಳು ಬಂದಿರ್ತಾವ. ಸೊ ಸಾಯಂಕಾಲ 5 ಗಂಟೆಗೆ ನನ್ನ ಪ್ರತಿದಿನ ಪ್ರಜಾವಾಣಿಯ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂತಹ 8 ದಿನಪತ್ರಿಕೆಗಳ ಸವಿಸ್ತಾರವಾದಂತಹ ಮಾಹಿತಿಯನ್ನು ಸತತವಾಗಿ 6 ತಿಂಗಳಿಂದ ಕೊಡ್ಕೋತ ಬಂದಿನ್ರಿ. ಸೊ ತದನಂತರ ಕರ್ನಾಟಕದಲ್ಲಿ TET ಎಕ್ಸಾಮ್ ಬರೀತಕ್ಕಂಥವ್ರಿಗೆ ಮತ್ತು ಈ ಬೇಸಿಕ್ ಕ್ಲಾಸಸ್, ಈ ಬೇಸಿಕ್ ಎಲ್ಲವೂ ಕೂಡ ಅರ್ಥ ಆಗಲಿ ಅಂತ ಹೇಳಿ 5 ರಿಂದ 10ನೇ ತರಗತಿ ತನಕ ನಲಿಕರಿ ತರಗತಿಗಳನ್ನ ನಾನು ಮಾಡ್ಕೊತಾ ಬಂದಿದ್ದೀನಿ ರೀ. ಸೊ ಅಷ್ಟೇ ಅಲ್ದ ಎಲ್ಲ ಪ್ರಿವಿಯಸ್ ಎಕ್ಸಾಮ್ ಕ್ವಶನ್ಸ್ ಪೇಪರನ್ನು ನೀವು ನೋಡಲಿ. ನಿಮ್ಗೆ ಎಲ್ಲಿ ಕ್ವಶನ್ಸ್ ಪೇಪರ್ ಸಿಗಂಗಿಲ್ಲ ಅನ್ನೋ ದಿಶೆಯಿಂದ ಸ್ವತಃ ನಾನೇ ಪ್ರಶ್ನೆ ಪತ್ರಿಕೆಗಳ ಅಶ್ವಮೇಧ ಯಾಗ ಮಾಡಾಕತ್ತನು. ಪ್ರಶ್ನೆ ಪತ್ರಿಕೆಗಳ ಅಶ್ವಮೇಧ ಯಾಗ ಎಲ್ಲ ನ್ಯೂಸ್ ಕ್ವಶನ್ ಪೇಪರ್ನ ತೊಗೊಂಡ್ಬಂದು ಅದಕ್ಕೆ ವಿತ್ ಆನ್ಸರ್, ಸೊ ಗೌರ್ಮೆಂಟ್ ಆನ್ಸರ್ನ ಹಾಕಿ ನಿಮ್ಮ ಜೊತೆ ಚರ್ಚೆ ಮಾಡಾಕತ್ತನ್ರಿ. ಸೊ ನಾನು ಹೇಳ್ತಕ್ಕಂತಹ ಪ್ರತಿಯೊಂದು ತರಗತಿಯು ಕೂಡ ಇಷ್ಟ ಅನಿಸ್ತಂದ್ರೆ, ನಾನು ಹೇಳ್ತಕ್ಕಂತಹ ಮಾಹಿತಿ ನಿಮಗೇನೋ ಹೌದಪ್ಪ ಅದ ಅಂತ ಅನಿಸ್ತಂದ್ರೆ ಒಂದು ಲೈಕ್ ಕೊಡ್ರಿ. ಸೊ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಸೊ ಮುಂದಿನ ಫ್ಯೂಚರ್ದಾಗ ಬ್ರೈಟ್ ಆಗಬೇಕಾದ್ರೆ ಇವತ್ತಿಂದ ಏನು ಮಾಡಬೇಕು, ನೀನು ಫುಲ್ ಟೈಟಾಗಿ ಏನು ಮಾಡಬೇಕು, ಸ್ಟಡಿ ಮಾಡಬೇಕು. ಓಕೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.